Excuse me, ma'am. That's better. Come. ನನಗೆ ಜಾಸ್ತಿ ಟೈಮ್ ಇಲ್ಲ, ಬೇಗ ಹೇಳಿ. ಮ್ಯಾಮ್, ನನಗೆ ಮದುವೆ ಫಿಕ್ಸ್ ಆಗಿದೆ. ಓ ಗುಡ್, ಕಂಗ್ರ್ಯಾಚುಲೇಷನ್ಸ್. ಒಂದು ಸಣ್ಣ ಪ್ರಾಬ್ಲಮ್ ಏನು ಅಂದರೆ ನನ್ನ ಮದುವೆಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಮ್ಯಾಮ್. ನನ್ನ ಸ್ಯಾಲ್ರಿ ಅಡ್ವಾನ್ಸ್ ಅಂತ ನನಗೆ 2 ಲಕ್ಷ ಕೊಡೋಕ್ಕಾಗತ್ತಾ? 2 ಲಕ್ಷನ? ಆಲ್ ರೈಟ್, ಗಿವ್ ಮಿ ಮ್ಯಾಮ್. ಯೋರ್ ಫೋನ್. ಆರ್ಯ ಸರ್ ಕಾಲ್ ಮಾಡ್ತೀನಿ. ಯಾಕಂದ್ರೆ ಇತ್ತೀಚೆಗೆ ಸರ್ ಯಾರು ಕಾಲ್ ಮಾಡಿದ್ರು ಅವಾಯ್ಡ್ ಮಾಡ್ತಾರೆ. ನೀನು ತಿಂಡಿ ತಿಂದ್ರಾ, ಊಟ ಮಾಡಿದ್ರಾ, ಮನೆಗೆ ಹೋದ್ರಾ, ಇಂಥ ಸಿಲಿ ರೀಸನ್ಸ್ಗೆಲ್ಲ ಕಾಲ್ ಮಾಡ್ತಿರ್ತೀಯಲ್ಲ, ರಿಸೀವ್ ಮಾಡ್ತಾರೆ. ಮ್ಯಾಮ್ ಬೇಡ ಮ್ಯಾಮ್, ಸರ್ಗೆ ಈ ವಿಷಯ ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ನಿನಗೆ ಅಡ್ವಾನ್ಸ್ ನಾನು ಕೊಟ್ರೆ ವಿಲ್ ಕಮ್ ಟು ನೋ, ಆಮೇಲೆ ನಾನು ಆನ್ಸರ್ ಮಾಡಬೇಕಾಗುತ್ತೆ. ಮ್ಯಾಮ್, ನಾವ್ ಯು ಗಾಟ್ ಇಟ್ ರೈಟ್. ಎಲ್ಲದಕ್ಕೂ ಆರ್ಯ ಸರ್ ಹಿಂದನೆ ಬಾಲದ ಥರ ತಿರುಗಿದ್ರಾಗಲ್ಲ. ಕೆಲಸ ಆಗಬೇಕು ಅಂದರೆ ನನ್ನ ಹತ್ರನೇ ಬರಬೇಕು. ಸರ್ಗೆ ಹೇಳ್ದೆ ದುಡ್ಡು ಕೊಡಬೇಕು ಅಂದರೆ ನಾನು ನನ್ನ ಪರ್ಸ್ನಲ್ ಅಕೌಂಟಿಂದಾನೇ ಕೊಡಬೇಕು. ಕೊಡ್ತೀನಿ, ಬಟ್ ಆನ್ ಒನ್ ಕಂಡೀಷನ್. ಯಾಕನು ಉಸಿರೇ ಇಲ್ಲ? ಏನು ಕಂಡೀಷನ್ ಮ್ಯಾಮ್? ಇನ್ಮುಂದೆ ನೀನು ಆರ್ಯ ಸರ್ ಹತ್ರ ಮಾತಾಡಬಾರ್ದು. ಅವ್ರ ಜೊತೆ ಮಾತಾಡಬಾರ್ದು. ಅವ್ರಾಗ ಅವರೇ ನಿನ್ನ ಕರೆದ್ರು ಅವ್ರ ಜೊತೆ ಎಲ್ಲಿಗೂ ಹೋಗ್ಬಾರ್ದು. ಸಾಧ್ಯ ಆದ್ರೆ ಅವ್ರ ಎದುರಿಗೆ ಬರಬಾರ್ದು. ಎಸ್ ಮ್ಯಾಮ್. ಮ್ಯಾಮ್, ನಾನು ಕೇಳಿದ್ದು 2 ಲಕ್ಷ. ಹೆಣ್ಮಕ್ಳಿಗೆ ಮದ್ವೆ ಮಾಡಬೇಕು ಅಂದ್ರೆ ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. 2 ಲಕ್ಷದಲ್ಲಿ ಕೆಲಸ ಆಗಲ್ಲ, ಅದಕ್ಕೆ 5 ಲಕ್ಷ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ವೇಟ್, ನಿನ್ ಒಂದು ಇಂಪಾರ್ಟೆಂಟ್ ಥಿಂಗ್ ನನ್ನ ಹತ್ರ ಇದೆ. ಯು ನೋ ವಾಟ್ ದಟ್ ಇಸ್? ₹2 ಸಖತ್ ಪವರ್ ಇದೆ ಗುರು. ಅಲ್ವಾನು?
ಮಾನಸಿ ಅಕ್ಕನಿಗೆ ಈಗ ಕಾಯೋದಂದ್ರೆ ಆಗಲ್ಲ. ನಾನು ಅದನ್ನು ಯೋಚಿಸಿದೆ. ಸಾಹೇಬ್ರು ತುಂಬಾನೇ ಕಾಯಿಸ್ತಾರೆ. ಸಾಹೇಬ್ರು ಸರಿಯಾದ ಸಮಯಕ್ಕೆ ಬರ್ತಾರೆ. ನೀವು ನಿಮ್ಮ ಕೆಲಸ ಮಾಡಿ ಹೋಗಿ. ಅಕ್ಕ, ಓ ಮೈ ಗಾಡ್. ಗೋಪಿ, ನಾನು ಡಯಟಲ್ಲಿ ಇದ್ದೀನಿ, ಗೊತ್ತು ತಾನೆ? ಯಾರಾದರೂ ಫ್ರೆಂಚ್ ಫ್ರೈಸ್ ತರ್ತಾರಾ? ಹೋಗಿ ಕಟ್ ಫ್ರೂಟ್ಸ್ ತಗೊಂಬಾ. ಟೇಕ್ ಇಟ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಹೋ, ದಾದಾ ಬಂದರು. ಎಲ್ಲರೂ ಖುಷಿಯಾಗಿದ್ದಾರೆ. ನೀನು ಬೇಜಾರನ್ನ ಅವ್ರ ಮುಂದೆ ತೋರಿಸ್ಕೋಬೇಡ ಆರ್ಯ. ಗುಡ್ ಮಾರ್ನಿಂಗ್ ಅಮ್ಮ. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ದಾದಾ. ಏ, ಇಟ್ಸ್ ಓಕೆ, ಕೂತ್ಕೋ. ಥ್ಯಾಂಕ್ ಯು ನಾಗರಾಜ್. ಏನಿವ್ ತಿಂಡಿ? ಅದಕ್ಕೆ ನೀವು ಶುರು ಮಾಡ್ಕೊಳ್ಳಿ. ಸತ್ಯ. ದಾದಾ ನೋಡಿದ್ರಾ ಬ್ರೇಕ್ಫಾಸ್ಟಿಗೆ ಏನೆಲ್ಲ ವೆರೈಟೀಸ್ ಇದೆ ಅಂತ? ಅಮ್ಮ ಹೇಳೋರಲ್ಲ, ತಿಂಡಿ ಜಾಸ್ತಿ ಇದ್ದಷ್ಟು ಹರಟೆ ಹೊಡೆಯೋಕ್ಕೆ ಸಮಯ ಜಾಸ್ತಿ ಸಿಗತ್ತೆ ಅಂತ. ಕರೆಕ್ಟಾಗಿ ಹೇಳ್ತೀರಿ ದಾದಾ. ನೀವು ಹಳೆದನ್ನೆಲ್ಲ ಮರೆಯೋದಿಲ್ಲ ಅಲ್ವಾ? ದಾದಾ, ಇವತ್ತು ನಿಮ್ಮ ಮುಖದಲ್ಲಿ ಸಂತೋಷ ಎದ್ದು ಕಾಣಿಸ್ತಿದೆ. ನಿಮ್ಮನ್ನ ಹೀಗೆ ನೋಡದೆ ನಮಗೆ ಖುಷಿ. ದಾದಾ, ಒಂದು ಕೇಳಲ್ಲ? ತಿಂಡಿ ತಿನ್ನೋ ಮುಂಚೆನೆ ಹರಟೆ ಶುರು ಮಾಡ್ಕೊಂಡ ನೋಡು ಆರ್ಯ. ಕೇಳು ದಾದಾ, ನಿಮಗೆ ಭಾಳ ಸಂತೋಷ ಆದಾಗ ನೀವೇನು ಮಾಡ್ತೀರಾ? ನೋ ವೆಯ್ಟ್ ವೆಯ್ಟ್ ವೆಯ್ಟ್, ಅಮ್ಮನಿಂದನೇ ಶುರು ಮಾಡೋಣ ಹರಟೆನ. ಅಮ್ಮ, ನೀವು ಹೇಳಿ, ನಿಮಗೆ ಖುಷಿ ಆದಾಗ ನೀವೇನು ಮಾಡ್ತೀರಾ? ನನಗೆ ಸಂತೋಷ, ಹಾಂ, ನನಗೆ ಬಹಳ ಸಂತೋಷ ಆದಾಗ ನೆನಪಾಗೋದು ಬೆಟ್ಟದ ತಾಯಿ ಚಾಮುಂಡೇಶ್ವರಿ. ಆಕೆನ ನೋಡಕ್ಕೆ ಹೋಗ್ತೀನಿ. ಅಲ್ಲಿ ಹೋದಾಗ ನನ್ನ ಮನಸ್ಸಿನ ಭಾರ ಎಲ್ಲ ಇಳಿದು ಒಂಥರ ನೆಮ್ಮದಿ. ಸದಾ ನಿನ್ನ ಕೃಪೆ ಆರ್ಯನ್ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಿಮ್ಮ ಯಾವ ಪ್ರಾರ್ಥನೆಯೂ ಸುಳ್ಳಾಗಿಲ್ಲಮ್ಮ. ಅದೇ ನನ್ನನ್ನು ಕಾಪಾಡ್ತಿರೋದು. ಹರ್ಷನ್ ಮರ್ತೇ ಬಿಟ್ರು. ಅದಕ್ಕೆ ಒಂದು ಕೇಳ, ನಿಮ್ಗೆ ಬಹಳ ಸಂತೋಷ ಆದಾಗ ನೀವೇನು ಮಾಡ್ತೀರಾ? ಓ, ನಾನು ಈ ಕಾನ್ವರ್ಸೇಷನಲ್ಲಿ ಇದ್ದೀನಾ? ಐ ಥಾಟ್ ನೀವೇ ಮಾತಾಡ್ತಿದ್ದೀರಾ ಅಂತ. ಅದಕ್ಕೆ ನೀವಿಲ್ಲದೆ ಈ ಮನೆ ಇಲ್ಲ. ಹೇಳಿ ಅದಕ್ಕೆ. ನಂಗೆ ಖುಷಿ ಆದಾಗ ನಾನು ಶಾಪಿಂಗ್ ಮಾಡ್ತೀನಿ, ಡೈಮಂಡ್ಸ್ ತಗೊತೀನಿ, ಸ್ಪಾರ್ಕ್ಲಿಂಗ್ ಡೈಮಂಡ್ಸ್. ಇನ್ನೊಂದು ವಿಷಯ ಏನು ಗೊತ್ತಾ? ಅವಳು ಸಂತೋಷವಾಗಿದ್ದರೆ ಐ ಆಮ್ ಹ್ಯಾಪಿ. ಅವಳ ಸಂತೋಷನೇ ನನ್ನ ಸಂತೋಷ. ನಿನಗೆ ಸಂತೋಷ ಆದಾಗ ನೀನೇನು ಮಾಡ್ತೀಯ? ಅದೇ ಗೊತ್ತಿಲ್ಲ ದಾದಾ, ಹುಡುಕ್ತಾ ಇದ್ದೀನಿ. ಅಮ್ಮ, ನಿಮ್ಮ ಕೈಲಿ ಮಾಡಿರೋ ಪಾಯಸ ಸ್ವರ್ಗ. ಇದು ನೆನ್ನೆ ಮಾಡಿರೋ ಪಾಯಸ ಕಣೋ ಆರ್ಯ. ಇದೇ ಪಾಯಸ ನೆನ್ನೆ ಚೆನ್ನಾಗಿಲ್ಲ ಅಂದೆ, ಈಗ ಇದನ್ನೇ ಸ್ವರ್ಗ ಅಂತ ಹೇಳ್ತಿದ್ಯಾ? ಯಾರ ಜೊತೆ ಕೂತು ತಿಂತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟು ಅಲ್ವಾ ದಾದಾ? ಅಂದ್ರೆ ದಾದಾ, ನಮ್ಮ ಜೊತೆ ಯಾರಾದರೂ ಸ್ಪೆಷಲ್ ಆಗಿರೋರು ಕೂತು ತಿಂದರೆ ಸಿಂಪಲ್ ಆಗಿರೋ ಊಟನೂ ಬೊಂಬಾಟಾಗಿರುತ್ತೆ. ಸೈಂಟಿಫಿಕ್ಲಿ ಪ್ರೂವನ್ ದಾದಾ. ಯೂಶಲಿ ನಾವು ನಮ್ಮ ಬೆಸ್ಟ್ ಕಪಲ್ ಜೊತೆ ಕೂತು ಊಟ ಮಾಡಿದಾಗ 1 ಸ್ಟಾರ್ ಹೋಟೆಲ್ ಕೂಡ 5 ಸ್ಟಾರ್ ಹೋಟೆಲ್ ಥರ ಇರುತ್ತಂತೆ.
ಐ ಆಮ್ ಸಾರಿ. ಇಟ್ಸ್ ಓಕೆ ದಾದಾ. ಇವತ್ತು ನಾನು ನಿಮಗೆ ಕಂಪನಿ ಕೊಡ್ತಾ ಇದ್ದೀನಲ್ಲ, ಅದಕ್ಕೆ ಈ ಪಾಯಸ ಅಷ್ಟು ರುಚಿಯಾಗಿದೆ. ರಘುಪತಿ ಅವರೇ, ಅದಕ್ಕಿಂತ ಮುಂಚೆ ಒಂದು ಮಾತು. ಏನು ಸುಬ್ಬು ಅವರೇ, ನಿಮ್ದೇನಾದರೂ ಡಿಮ್ಯಾಂಡ್ ಇದೆಯಾ? ಅಲ್ಲಲ್ಲ, ಈ ಮದುವೆ ಖರ್ಚಲ್ಲಿ ಅರ್ಧ ನಾವು ಕೊಡ್ತೀವಿ. ನಿಮ್ಮೊಬ್ಬರಿಗೆ ತೊಂದರೆ ಬೇಡ. ತೊಂದ್ರೆನಾ? ನಮ್ಗೇನು ತೊಂದರೆ ಸುಬ್ಬು ಅವರೇ? ಎಲ್ಲ ಪೂರ್ತಿ ಖರ್ಚನ್ನ ನಾವೇ ನೋಡ್ಕೋತೀವಿ ಅಂತ ಮಾತುಕತೆ ಆಗಿತ್ತಲ್ಲ, ಈಗೇನು? ಹಾಗಲ್ಲ, ನಮಗಿರೋದು ಒಬ್ಬಳೆ ಮಗಳು, ನಮಗೂ ಜವಾಬ್ದಾರಿ ಅಂತ ಇರುತ್ತೆ ಅಲ್ವಾ? ಇವಳಿಗಲ್ದೆ ಇನ್ಯಾರು ಖರ್ಚು ಮಾಡೋಣ? ಅದಕ್ಕೆ ಮದುವೆ ಖರ್ಚಲ್ಲಿ ಅರ್ಧ ನಾವು ವಹಿಸ್ಕೋತೀವಿ. ಹರಿ ಓಂ. ಮುಹೂರ್ತಕ್ಕೆ ಒಳ್ಳೆ ಡೇಟ್ ಸಿಕ್ತು. ಹೌದಾ, ಸಿಕ್ತಾ ಗುರುಜಿ? 5,000 ರೂಪಾಯಿ ಇದೆ. ಹರಿ ಓಂ. ಮುಹೂರ್ತ ಓದ್ಲಾ? ಇರಿ ಗುರುಜಿ, ಇನ್ನು ಉಳಿದವರೆಲ್ಲ ಬಂದ್ಬಿಡ್ಲಿ. ನಿಮ್ಮ ಕಡೆ ಇನ್ನೂ ಬರೋರಿದ್ದಾರಾ? ನಮ್ಮ ಕಡೆಯವ್ರು ಯಾರೂ ಇಲ್ಲ. ನನಗೆ ಬೆಂಗಳೂರಿನಲ್ಲಿ ರಜನಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಿಮ್ಮ ಕಡೆಯವ್ರು ಯಾರಾದರೂ ಬರೋರು ಇದ್ದಾರಾ ಅಂತ ಕೇಳಿದೆ. ಇಲ್ಲ, ನಮ್ಮ ಕಡೆ ಇನ್ಯಾರೂ ಬರೋರಿಲ್ಲ. ನಾನಿದ್ದೀನಲ್ಲ. ಬನ್ನಿ ಸರ್, ಬನ್ನಿ. ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಮದುವೆ ಮಾತುಕತೆಗೆ ನಾನು ಬರ್ಬೋದಲ್ವಾ? ಸರ್, ನೀವು ಬರ್ತಾ ಇರೋದು ನಮ್ಮ ಭಾಗ್ಯ. ಬನ್ನಿ ಸರ್, ಬನ್ನಿ. ದಯವಿಟ್ಟು ಕೂತ್ಕೊಳ್ಳಿ ಸರ್, ಪ್ಲೀಸ್. ಅರೆ, ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಯಾಕೆ ನಿಂತೇ ಇದ್ದೀರಾ? ಸಂಪತ್ತು, ಸಾಹೇಬ್ರಿಗೆ ಹ್ಯಾಂಡ್ ಶೇಕ್ ಮಾಡಿ ನಮಸ್ಕಾರ ಹೇಳು ಬೇಗ. ಪರವಾಗಿಲ್ಲ, ನಮಸ್ಕಾರ ಮಾಡು. ರಜನಿ, ಸ್ಪೆಷಲ್ ಬಾದಾಮಿ ಹಾಲು ತಗೊಂಡು ಬಾ ಸಾಹೇಬ್ರಿಗೆ. ಇಲ್ಲ, ಬೇಡ, ಪರವಾಗಿಲ್ಲ. ಸರ್, ನೀವು ಕುಡಿಬೋದು, ಒಳ್ಳೆ ಕ್ವಾಲಿಟಿನೇ. ಹೌದು ಸರ್, ಚೆನ್ನಾಗಿದೆ, ಕುಡಿದು ನೋಡಿ. ಇಲ್ಲ, ಹಾಗಲ್ಲ. ಬರ್ತಾ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ರು, ಬಾಲ್ ತೊಡೆಗೆ ಹೋಗಿ ಕೈ ಕೆಸರಾಗಿದೆ. ಓ, ಅಷ್ಟೇನಾ? ಬನ್ನಿ, ಕೈ ವಾಶ್ ಮಾಡ್ಕೊಳ್ಳಿ. ಸಂಪತ್ತು, ಆ ಹೊಸ ಟವಲ್ ತಗೊಂಬ. ಇಲ್ಲ, ಬೇಡ. ಸರ್ನ ನಮ್ಮ ಮನೆಗೆ ನಾನು ಕರ್ಕೊಂಡು ಹೋಗ್ತೀನಿ. ಸರ್, ಬನ್ನಿ ಪ್ಲೀಸ್. ಗುರುಜಿ, ಅವ್ರು ಯಾರು ಅಂತ ಗೊತ್ತಾಯ್ತಲ್ಲ? ಆರ್ಯವರ್ಧನ್, ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಮಾಲೀಕರು. ಹರಿ ಓಂ. ಹರಿ ಓಂ. ಪರವಾಗಿಲ್ಲ, ಬನ್ನಿ ಸರ್. ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಹ್ಯಾಂಡ್ ವಾಶ್. ಬನ್ನಿ. ಈಗೇನ್ ಬೇಕು ಸರ್ ನಿಮ್ಗೆ? ಸೋಪ್. ಅದಲ್ಲ, ನೀವ್ ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಇನ್ನು ಏನಾಗ್ಬೇಕು ನನ್ನಿಂದ? ಸ್ಯಾನಿಟೈಸರ್ ಇದ್ರೂ ಪರವಾಗಿಲ್ಲ. ಏನು ಹೇಳ್ತಿದ್ದೆ? ಸರ್, ನೀವು ಹೇಳಿದ ಮಾತ್ ಮೇಲೆ ಗೌರವ ಇಟ್ಟು ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ. ನಿಮಗೂ ಗೊತ್ತು ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ನಿಮಗೆ ಗೊತ್ತಲ್ವಾ ಸರ್ ನನ್ನ ಮನಸ್ಸಲ್ಲಿ ಯಾರಿದ್ದಾರೆ ಅಂತ? ಆದ್ರೂ ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಅನು, ಆಯ್ತಾ?
ಗುರುಗಳು ಮುಹೂರ್ತ ಓದ್ಲಾ ಅಂತ ಕೇಳ್ತಾ ಇದ್ರು. ಅನು ಸಾರ್ಗೆ ಟವಲ್ ಕೊಡೋದಲ್ವಾ? ಪರವಾಗಿಲ್ಲ. ಹೋಗೋಣ ಸರ್. ನಡೀರಿ. ನಾನು ಹೇಳದ್ನಲ್ಲ, ನಾನೇನು ಹುಡ್ದಾಗ್ಲಿಂದ ಶ್ರೀಮಂತ ಅಲ್ಲ. ಹಸ್ಕೊಂಡು ಮಲಗಿದ್ದೀನಿ, ಬರಿಗಾಲಲ್ಲಿ ಓಡಾಡಿದ್ದೀನಿ, ಒಂದೇ ಜೊತೆ ಬಟ್ಟೆಯಲ್ಲಿ ತಿರುಗಾಡಿದ್ದೀನಿ. ನಾನು ನಿಮ್ಮ ಹಾಗೆ ಸಾಮಾನ್ಯನಂತೆ ಹುಟ್ಟಿ ವಠಾರದಲ್ಲೇ ಬೆಳೆದದ್ದು. ಯಾವಾಗ್ಲಾದ್ರೂ ಒಬ್ಬನೇ ಕೂತು ಖಾಲಿ ಗೋಡೆ ನೋಡುವಾಗ ಇವತ್ತು ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ನಿಮಗೆ ಗೊತ್ತಿರೋ ಹಾಗೆ ವಠಾರದಲ್ಲಿ ಬೆಂಕಿ ಪೊಟ್ಟಣದಷ್ಟೇ ಮನೆಗಳು. ಇಬ್ರು ಒಟ್ಟಿಗೆ ಎದುರು ಬದ್ರು ಬಂದ್ರೆ ಹೋಗೋಕ್ಕಾಗದೇ ಇರೋಷ್ಟು ಸಣ್ಣ ಸಂಧಿ. ಮನೆ ತುಂಬಾ ಗಮಟ್ ವಾಸನೆ, ಮಸಿ ತುಂಬಿರೋ ಅಡುಗೆ ಮನೆ, ನೀರು ಸೋರ್ತಾ ಇರೋ ನಲ್ಲಿ, ಸೇಫ್ಟಿ ಪಿನ್ ಹಾಕಿರೋ ಹವಾಯಿ ಚಪ್ಪಲಿ, ಯಾವಾಗ್ಲೂ ಕರ್ ಕರ್ ಅಂತ ಇರೋ ರೇಡಿಯೋ. ಆ ಸದ್ದಿಲ್ದೆ ಹೋದ್ರೆ ನಿದ್ದೆನೆ ಬರ್ತಾ ಇರಲಿಲ್ಲ ನಮ್ಗೆ. ಜೀವಕ್ಕೆ ಜೀವ ಕೊಡೋ ಅಕ್ಕಪಕ್ಕದ ಜನ, ಒಂದೊಂದು ರೂಪಾಯಿಗೂ ಪಟ್ಟ ಕಷ್ಟ, ಅರ್ಧ ಹೊಟ್ಟೆಯಲ್ಲಿ ರಾತ್ರಿ ನೋಡ್ತಿರೋ ಖಾಲಿ ಆಕಾಶ, ಇವೆಲ್ಲ ನಮ್ಮ ಆಸ್ತಿ ಆಗಿತ್ತು. ಆಗಾಗ ಜಗಳಗಳು, ಕಿತ್ತಾಟಗಳು ಆಗ್ತಾ ಇದ್ವು. ಆದರೆ ರಾತ್ರಿ ಅವ್ರ ಮನೆಯಿಂದಾನೇ ಒಂದು ಬಟ್ಲಲ್ಲಿ ಸಾಂಬಾರು, ಆಲೂಗಡ್ಡೆ ಪಲ್ಯನೂ ಬರ್ತಾ ಇತ್ತು. ಇವತ್ತು ಒಂದೇ ಸಮ ಎಲ್ಲ ನೆನಪಾಗ್ಬಿಟ್ಟು ನಂಬಕ್ಕೆ ಆಗ್ತಿಲ್ಲ ಸರ್. ಸುಬ್ಬು ಹೇಳ್ತಿದಾರಲ್ಲ, ನಂಬಕ್ಕೆ ಆಗ್ತಿಲ್ಲ ಅಂದ್ರೆ ಹೇಗೆ? ಇಷ್ಟು ದೊಡ್ಡ ವ್ಯಕ್ತಿ ಇಷ್ಟೆಲ್ಲ ಕಷ್ಟಪಟ್ಟು ಬಂದರು ಅಂದರೆ ಆಶ್ಚರ್ಯ ಆಗುತ್ತೆ ಸರ್. ನನಗೂ ಅಷ್ಟೇ. ಬಡವನ ಹುಟ್ಟೋದು ನಿನ್ ತಪ್ಪಲ್ಲ, ಆದರೆ ಬಡವನಾಗಿ ಸಾಯೋದು ನಿಂದೇ ತಪ್ಪು ಅನ್ನೋ ಮಾತು ಚಿಕ್ಕ ವಯಸ್ಸಲ್ಲೇ ನನ್ನ ತಲೆಯಲ್ಲಿ ಗಟ್ಟಿಯಾಗಿ ಉಳ್ಕೊಂಡ್ಬಿಡ್ತು. ಪ್ರತಿದಿನ ಎದ್ದಾಗ ನಾನು ಅದನ್ನು ನೆನೆಸ್ಕೋತಾ ಇದ್ದೆ. ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನು ಯೋಚಿಸ್ತಾ ಇದ್ದೆ. ನಾನು ಯಾವಾಗಲೂ ಹೇಳೋ ಹಾಗೆ ನಂಬಿಕೆ ನಂಬಿಕೆ ನನ್ನ ಮೂಲ ಮಂತ್ರ. ಕಲಿ ಕಲಿ, ಅಳವಡಿಸ್ಕೋ ಅಳವಡಿಸ್ಕೋ, ಮುನ್ನುಕ್ಕು ಮುನ್ನುಕ್ಕು. ಇದು ನನ್ನ ವ್ಯಕ್ತಿತ್ವ, ಇದು ನನ್ನ ವ್ಯಕ್ತಿತ್ವ. ಸರ್, ನೀವು ಮೊದಲು ಎಲ್ಲಿದ್ರಿ? ಇಲ್ಲೇ ಚಾಮರಾಜಪೇಟೆಯಲ್ಲಿ ಬೆಂಗಳೂರು ಪ್ರೆಸ್ ಇದೆ ಅಲ್ಲ, ಅದ್ರ ಹಿಂದೆ ಒಂದು ಕೊಟ್ಟಿಗೆ ಇತ್ತು. ಇಡೀ ಚಾಮರಾಜಪೇಟೆಗೆ ಅಲ್ಲಿಂದನೇ ಹಾಲು ಸಪ್ಲೈ ಆಗ್ತಾ ಇತ್ತು. ಅದ್ರ ಪಕ್ಕದಲ್ಲೇ ಒಂದು ವಠಾರ ಇತ್ತು. ಆ ವಠಾರದಲ್ಲಿ ನಾನು ಇರ್ತಾ ಇದ್ದೆ. ಚೆನ್ನಪ್ಪ ವಠಾರ ಅಂತ. ಚೆನ್ನಪ್ಪ ವಠಾರನ ಗೊತ್ತಾ ನಿಮ್ಗೆ? ಇಲ್ಲ ಸರ್. ಹೌದೌದು, ಇತ್ತು, ನಾ ಕೇಳಿದ್ದೀನಿ. ಅದ್ರ ಪಕ್ಕದಲ್ಲೇ ಒಂದು ಕಬ್ಬಣದ ಬೀರು ಮಾಡೋ ಫ್ಯಾಕ್ಟ್ರಿ ಇತ್ತು. ಆ ಫ್ಯಾಕ್ಟ್ರಿಯಲ್ಲೇ ನಾನು ಕೆಲಸ ಮಾಡ್ತಿದ್ದೆ. ಬೀರು ತಯಾರು ಮಾಡೋ ಫ್ಯಾಕ್ಟ್ರಿನ? ನಮ್ಮ ಬೀರುನು ಬಾಯಿ ತಗೊಂಡು ತುಂಬ ದಿನ ಆಯಿತು. ನಿಮ್ಗಿನ್ನೂ ಅಲ್ಲಿ ಯಾರು ಪರಿಚಯದವ್ರು ಇದ್ರೆ ಎಕ್ಸ್ಚೇಂಜ್ ಆಫರ್ ತಗೋಬೋದಾ? ಪುಷ್ಪ ಏನು ಹೇಳ್ತಾ ಇದ್ದಾರೆ, ಮಧ್ಯ ಬಾಯಿ ಹಾಕಿ ಎಲ್ಲ ಹಾಳು ಮಾಡ್ತೀನಿ. ಪರವಾಗಿಲ್ಲ, ಅದು ಮುಚ್ಚೋಗ್ಬಿಟ್ಟಿದೆ. ಅಯ್ಯೋ, ಹೌದಾ? ನಮ್ಮ ಯಜಮಾನ್ರು ಲಕ್ಷ್ಮೀಕಾಂತ್ ಅಂತ. ಫ್ಯಾಕ್ಟ್ರಿ ಹೆಸರು ವಿಜಯಲಕ್ಷ್ಮಿ ಫ್ಯಾಬ್ರಿಕೇಟರ್ಸ್ ಅಂತ. ನಮ್ಮ ಯಜಮಾನ್ರು ಹಾರ್ಟ್ ಅಟ್ಯಾಕಲ್ಲಿ ಹೋಗ್ಬಿಟ್ರು. ಆಮೇಲೆ ಫ್ಯಾಕ್ಟ್ರಿನೂ ಮುಚ್ಚೋಯ್ತು, ನನ್ನ ಕೆಲಸನೂ ಹೊರಟೋಯ್ತು.
ನಮ್ಮ ಸುಬ್ಬು ಥರ. ಪುಷ್ಪ ನೀವು ಹೇಳಿ ಸರ್. ನನಗೊಬ್ಬ ಗೆಳೆಯ ಇದ್ದ, ಪಾರ್ಥ ಸಾರ್ಥಿ ಅಂತ. ತುಂಬ ಒಳ್ಳೆಯ ಹೆಸರು ಸರ್. ವ್ಯಕ್ತಿನೂ ಅಷ್ಟೇ, ತುಂಬ ಒಳ್ಳೆಯವನು. ನಮ್ಮ ಏರಿಯಾದಲ್ಲಿ ಅವನ್ನ ದಿಲ್ದಾರ್ ಅಂತ ಕರಿತಾ ಇದ್ರು. ಅವನೇ ನನ್ನನ್ನು ಪೇಪರ್ ಹಾಕೋ ಕರ್ಕೊಂಡು ಹೋಗಿತ್ತು. ಸರ್, ನೀವು ಪೇಪರ್ ಹಾಕ್ತಿದ್ರಾ? ಮನಸ್ಸು ಕೆಲಸದ ಮೇಲೆ ಇಲ್ಲ ಅಂತಂದ್ರೆ ಕೆಲಸ ಸರಿಗಾಗಲ್ಲ. ಕೊಡಿ, ನಾನೇ ಮಾಡ್ತೀನಿ. ಅದೇನೋ ಹೇಳಬೇಕು ಅಂತಿದ್ದೆ ಅಲ್ಲ, ಏನದು? ಇಲ್ವಲ್ಲ, ಹಾಗೇನೂ ಇಲ್ಲ. ನನ್ನ ಹತ್ರ ಮಾತಾಡಬೇಕು ಅಂತ ತಾನೆ ನೀನು ಅಪ್ಪ ಅಮ್ಮನ ಕಳಿಸಿದ್ದು? ಇದು ಮಾತ್ರ ಚೆನ್ನಾಗಿ ಗೊತ್ತಾಗುತ್ತಲ್ವಾ? ಅದು ಮಾತ್ರ ನಿಮ್ಗೇನು ಗೊತ್ತಾಗಲ್ಲ. ಅದು ಅಂದ್ರೆ? ಅದು ಅಂದ್ರೆ ಅದೇ ಸರ್. ಏನದು? ಹೋಗ್ಲಿ ಬಿಡಿ. ಯಾವುದು? ಏನು ಇಲ್ಲ, ಹೋಗ್ಲಿ ಬಿಡಿ. ಸರ್, ಏನ್ ಮಾಡ್ತಿದ್ದೀರಾ? ಕೈ ಬಿಡಿ ಸರ್, ಕೈ ಬಿಡಿ. ಎಲ್ಲಾನು ಆಟನೇ ಅಲ್ವಾ ನಿಮ್ಗೆ? ಆಟನ? ಆಟನೇ. ನನ್ನ ಹತ್ರ ಒಂದು ಆಟ ಇದೆ, ಆಡ್ತೀರಾ? ನಾನ್ ಕೇಳೋ ಪ್ರಶ್ನೆಗೆ ನೀವು ಆನ್ಸರ್ ಮಾಡ್ಬೇಕು. ಏನದು? ಮಾಡ್ತೀರಾ? ಮಾಡ್ತೀನಿ. ನಾನ್ ಕೇಳೋದಕ್ಕೆ ಹೌದು ಅಥವಾ ಇಲ್ಲ ಎರಡರಲ್ಲಿ ಒಂದು ಮಾತ್ರ ಉತ್ತರ ಕೊಡ್ಬೇಕು. ಸರಿ. ನಾನು ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅಂತ ನಿಮ್ಗೆ ಆಸೆ ಇದೆಯಾ? ಹೌದು. ನಾನು ಸಂಪತ್ ಜೊತೆ ಮದುವೆ ಆದ್ರೆ ನಾನು ಖುಷಿಯಾಗಿರ್ತೀನಿ ಅಂತ ಅನ್ಸುತ್ತಾ? ಹೌದು. ನನ್ನ ಮೇಲೆ ನಿಮಗೆ ನಂಬಿಕೆ ಇದೆ, ಹೌದಲ್ವಾ? ಹೌದು. ನನಗೂ ನಿಮ್ಮ ಮೇಲೆ ನಂಬಿಕೆ ಇದೆ ಅನ್ನೋದನ್ನ ನಂಬ್ತೀರಾ? ಹೌದು. ಐ ಲವ್ ಯು ಅನ್ನೋದಕ್ಕಿಂತ ಐ ಟ್ರಸ್ಟ್ ಯು ಅನ್ನೋದಕ್ಕೆ ಹೆಚ್ಚು ಮಹತ್ವ ಇದೆ. ಹೌದು. ನಾನು ಈ ಮದುವೆನ ಇಷ್ಟ ಇಲ್ದಲೆ ಆಗ್ತಿದ್ದೀನಿ ಅನ್ನೋದು ಗೊತ್ತಾ? ಗೊತ್ತು. ನನ್ನ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ಗೊತ್ತಾ? ಹೇಳಿ ಸರ್, ಗೊತ್ತಾ? ಎಲ್ಲ ಪ್ರಶ್ನೆಗಳಿಗೂ ಹೌದು ಇಲ್ಲ ಅನ್ನೋ ಉತ್ತರ ಇರಲ್ಲ. ಅರ್ಥ ಮಾಡ್ಕೊ. ಇಲ್ಲ ಸರ್, ನಂಗೆ ಅರ್ಥ ಆಗ್ತಿಲ್ಲ. ಇಷ್ಟೊತ್ತು ಎಲ್ಲದಕ್ಕೂ ಹೌದು ಅಂತ ಉತ್ತರ ಕೊಟ್ಟವರು ಈ ಒಂದ್ ಪ್ರಶ್ನೆಗೆ ಮಾತ್ರ ಯಾಕೇನು ಹೇಳ್ತಿಲ್ಲ? ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಇರೋದು ಒಳ್ಳೇದು. ನಾವು ಸೇರೋ ಜಾಗಕ್ಕಿಂತ ಮಾಡೋ ಪ್ರಯಾಣ ಸುಖ ಅನ್ನೋ ಹಾಗೆ. ಬರೋದನ್ನೆಲ್ಲ ಬರ ಮಾಡ್ಕೋಬೇಕು ಅಂತ ನೀನೇ ತಾನೇ ಹೇಳಿದ್ದು. ಕೆಲವೊಂದಕ್ಕೆ ಉತ್ತರ ಸಿಕ್ಕಿದ ತಕ್ಷಣ ಎಲ್ಲ ಮಾಯ ಆಗ್ಬಿಡುತ್ತೆ. ಜೊತೆಲಿರೋ ಸಮಯ ಮಾತ್ರ ಗಟ್ಟಿ. ಯಾವ ತಿರುವಲ್ಲಿ ಯಾರನ್ನ ಬಿಟ್ಟು ಯಾರನ್ನ ಸೇರ್ತೀವೋ ನಮ್ಗೆ ಗೊತ್ತಿರಲ್ಲ. ಈ ಗುಟ್ಟಾದ ಪ್ರಯಾಣನೇ ಬದುಕು ಅಂತ. ಎಲ್ಲದಕ್ಕೂ ಉತ್ತರ ಹುಡುಕ್ಬೇಡ, ನೆಮ್ಮದಿ ಹಾಳಾಗತ್ತೆ. ಕೆಲವೊಂದು ಪ್ರಶ್ನೆ
ಪ್ರಶ್ನೆಯಾಗೆ ಉಳಿ ಪ್ರಶ್ನೆಯಾಗೆ ಉಳಿ ಪ್ರಶ್ನೆಯಾಗೆ ಉಳಿ ಪ್ರಶ್ನೆಯಾಗೆ ಉಳಿ